ನಮ್ಮ ಇಂಡಿಯಾನಾಗ ಮಿಡಲ್ ಕ್ಲಾಸ್ ಮತ್ತ ಬಡ್ರ ಮಂದಿ ಬಾಳ ಇದಾರ್ರಿ. ಶ್ರೀಮಂತರ ನಮ್ ದೇಶನಾಗ ಬಹಳ ಕಡಿಮೆ ಮಂದಿ ಇದಾರ. ಮೇನ್ ಎದಕ್ ಶ್ರೀಮಂತರ ಬಾಳ ಕಡಿಮೆ ಇದಾರ ಅಂತಂದ್ರೆ ಇಲ್ಲಿ ಫೈನಾನ್ಸಿಯಲ್ ನಾಲೆಜ್ ಬಾಳ ಕಮ್ಮಿ ಸಿಗ್ತೈತಿ ನಮ್ ಇಂಡಿಯಾನಾಗ. ಇಲ್ಲಿ ಸ್ಕೂಲ್ನಾಗ ಆಗ್ಲಿ ಫ್ಯಾಮಿಲಿಗಳ್ನಾಗ್ಲಿ ಹೆಚ್ಚ ಫೈನಾನ್ಸಿಯಲ್ ನಾಲೆಜ್ ಸಿಗಂಗಿಲ್ಲ. ಶ್ರೀಮಂತರ ಹಾಕೊಂತ ಹೋಗ್ತಾರ, ಮತ್ತ ಬಡ್ರನ್ನ ಇರ್ತಾರ, ಮತ್ತ ಮಿಡಲ್ ಕ್ಲಾಸ್ನ ಇರ್ತಾರ. ಹಿಂಗ ಯಾಕೆ ಇರ್ತಾರ ಅಂತ ಇವತ್ತಿನ ಈ ವಿಡಿಯೋನಾಗ ನಾವ ಕಲಿಯೋಣ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋನಾಗ ನಾವು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಬಗ್ಗೆ ನಾವು ಡಿಟೇಲ್ದಾಗ ತಿಳ್ಕೊಳ್ಳೋಣ. ಯಾಕೆ ಮಿಡಲ್ ಕ್ಲಾಸ್ ಮಂದಿ ಮಿಡಲ್ ಕ್ಲಾಸ್ ಇರ್ತಾರ ಮತ್ತ ಬಡ್ರ ಮಂದಿ ಯಾಕೆ ಬಡುರ ಇರ್ತಾರಂತ ಇವತ್ತಿನ ಈ ವಿಡಿಯೋನಾಗ ನಾವು ಕಲಿಯೋಣ ನೋಡ್ರಿ ವೀಕ್ಷಕರೇ, ಮಿಡಲ್ ಕ್ಲಾಸ್ ಮಂದಿ ನೀವು ನೋಡಿರ್ಬೋದ. ಮಿಡಲ್ ಕ್ಲಾಸ್ ಈಗ ನಮ್ಮ ಅಪ್ಪ ಮಿಡಲ್ ಕ್ಲಾಸ್ ಇದಾನಂದ್ರ ಮುಂದ್ ಮಗಾನು ಮಿಡಲ್ ಕ್ಲಾಸ್ ಆಗ್ತಾನ, ಅವನ್ ಮಗಾನು ಮಿಡಲ್ ಕ್ಲಾಸ್ ಆಗ್ತಾನ. ಬರೇ ಮಿಡಲ್ ಕ್ಲಾಸ್ ಇದ್ದವ್ರು ಬರೇ ಮಿಡಲ್ ಕ್ಲಾಸ್ ಇರ್ತಾರ್ರಿ. ಯಾಕಂತಂದ್ರ ಮೇನ್ ರೀಸನ್ ಮಿಡಲ್ ಕ್ಲಾಸ್ ಮಂದಿ ರಿಸ್ಕ್ ತೊಗೊಳಕ ಅನ್ಸತೈತಿ. ಅನಾನ ವೀಕ್ಷಕರೇ, ನೀವು ನೋಡಿರ್ಬೋದ ನಮ್ಮ ದೇಶನಾಗ ಹೆಚ್ಚ ಗುಜರಾತ್ ಮಂದಿನ ಭಾಳ ಶ್ರೀಮಂತರು ಇರ್ತಾರೆ. ಯಾಕಂತಂದ್ರ ಗುಜರಾತ್ ಮಂದಿ ರಿಸ್ಕ್ ತೊಗೊಳಕ ಅಂಜಂಗಿಲ್ಲ ಅವ್ರ. ಈಗ ಒಂದ್ ಅಂಗಡಿ ಹಾಕ್ಬೇಕಂದ್ರ ನಾವ್ ಅದು ಏನ್ ವಿಚಾರ ಮಾಡ್ತೇವ ಅಂತಂದ್ರ ಅದ್ ನಡಿಲಿಲ್ಲ ಅಂತಂದ್ರ ಏನ್ ಮಾಡೋದಂತ ವಿಚಾರ ಮಾಡ್ತೇವಿ. ಖರೆ ಗುಜರಾತಿ ಅವ್ರ ನಡಿಲಿಲ್ಲ ಅಂತ ವಿಚಾರನ ಮಾಡಂಗಿಲ್ರಿ. ಅವ್ರು ನಡಿತೈತೆ ಅಂತಾನ ಅಂಗಡಿ ಹಾಕ್ತಾರೆ. ಅನಾನ ವೀಕ್ಷಕರು, ನೀವು ಹರ್ಷದ್ ಮೆಹ್ತಾ ನೀವು ಸೀರೀಸ್ ನೋಡಿದ್ರ ಹತ್ರ ಹರ್ಷದ್ ಮೆಹ್ತಾ ಅವ್ರ ಒಂದ ಡೈಲಾಗ್ ಹೇಳಿರ. ಅದೇನಂತಂದ್ರ ರಿಸ್ಕ್ ಹೇತೋ ಇಷ್ಕ್ ಹೇ ಅಂತ ಒಂದ ಡೈಲಾಗ್ ಹೇಳಿರ. ಅದಕ್ಕರಿ ವೀಕ್ಷಕರೇ ಗುಜರಾತಿ ಮಂದಿ ಭಾಳ ಶ್ರೀಮಂತ ಆಗ್ತಾರ. ಮತ್ತ ವೀಕ್ಷಕರೇ, ಮೇನ್ ನಮ್ಮ ಮಿಡಲ್ ಕ್ಲಾಸ್ ಮಂದಿ ದುಡಿತಾರ. ದುಡಿಯೋದ್ರಿಂದನೂ ಶ್ರೀಮಂತ ಆಗ್ಬೋದ, ಬಿಸ್ನೆಸ್ ಮಾಡಿ ಶ್ರೀಮಂತರ ಆಗ್ಬೇಕಂಗೇನಿಲ್ಲ. ಖರೆ ದುಡಿದ್ರನು ಯಾಕೆ ಮಂದಿ ಶ್ರೀಮಂತ ಆಗಂಗಿಲ್ಲ. 2 ಲಕ್ಷ 3 ಲಕ್ಷ ಪ್ಯಾಕೇಜ್ ತಗೋತಾರಿ ಮಿಡಲ್ ಕ್ಲಾಸ್ ಮಂದಿ, ಅಂದ್ರೂ ಅವ್ರು ಮಿಡಲ್ ಕ್ಲಾಸ್ನ ಆಗಿರ್ತಾರ. ಯಾಕಂತ ಇವತ್ತಿನ ವಿಡಿಯೋನಾಗ ನಾವು ಕಲಿಯೋಣ ನೋಡ್ರಿ ವೀಕ್ಷಕರೇ. ಒಂದನೇ ಪಾಯಿಂಟ್ ಏನಂತಂದ್ರ ವೆಡ್ಡಿಂಗ್. ವೀಕ್ಷಕರೇ, ಮಿಡಲ್ ಕ್ಲಾಸ್ ಮಂದಿದ ನೀವು ಮದ್ವಿ ನೋಡಿರಬಹುದು ಹೆಂಗ್ ಆಗ್ತಾವಂತ. ಭಾಳ ಗ್ರ್ಯಾಂಡ್ ಆಗಿ ಮದ್ವಿ ಮಾಡ್ತಾರ. ಮತ್ತ ಒಂದ್ ಕಡೆ ವರದಕ್ಷಿಣೆನ ಅದೂನು ಇನ್ನ ತಕ ತಗೊಳೋದ್ ಪದ್ಧತಿ ಐತಿ. ಬಂಗಾರ ಭಾಳ ತಗೋತಾರ. ಮತ್ ಭಾಳ ಈಗ ಅಡಿಗೆ ಮಾಡ್ರ ಮದ್ವ್ಯಾಗ 2-3 ಸ್ವೀಟ್ ಮಾಡ್ತಾರ, ಚಲೋ ಅಡಿಗೆ ಮಾಡ್ತಾರ. ವೀಕ್ಷಕರೇ, ಮಿಡಲ್ ಕ್ಲಾಸ್ ಮಂದಿ ಮದ್ವಿ ಮಾಡೋದ್ರಿಂದ ತಪ್ಪೇನಿಲ್ಲ ನನ್ನ ಪ್ರಕಾರ. ಖರೆ ಹೆಂಗ್ ಮದ್ವಿ ಮಾಡ್ತಾರಂತಂದ್ರ ಬಡ್ರಾಗ್ಲಿ ಮಿಡಲ್ ಕ್ಲಾಸ್ ಮಂದಿ ಆಗ್ಲಿ ಸಾಲ ಮಾಡಿ ಮದ್ವಿ ಮಾಡ್ತಾರ. ವೀಕ್ಷಕರೇ, ಸಾಲ ಮಾಡಿ ಮದ್ವಿ ಮಾಡೋದ್ರನಾಗ ಏನು ಸೆನ್ಸ್ ಇಲ್ಲ. ಯಾಕಂತಂದ್ರ ಮದ್ವಿ ಇರ್ತೈತೆ ಎಷ್ಟು ದಿನ ಅಂತಂದ್ರ 2 ದಿನ ರೀ. ಅರಿಶಿನ ಮದ್ವಿ ಈಗ ನಾವು ಟೈಮ್ ಆಗಿ ಕ್ಯಾಲ್ಕುಲೇಟ್ ಮಾಡ್ರೆ 2 ದಿನಾನು ಆಗಂಗಿಲ್ಲ. ಬರೇ 1.5 ದಿನದ್ನಾಗ 10 ರಿಂದ 20 ಲಕ್ಷ ರೂಪಾಯಿ ಹಾರಿ ಹೋಗ್ತಾವ. ಈಗ ನಾ ಅದ ಅಂತೇನ್ರಿ ವೀಕ್ಷಕರೇ, ನಾ ಎಲ್ಲಾರಿಗೂ 2 ದಿನದ್ನಾಗ 10 ರಿಂದ 20 ಲಕ್ಷ ರೂಪಾಯಿ ನಾವು ಹಾರಿಸ್ತೇವಿ. ಖರೆ ಅವ 10 ರಿಂದ 20 ಲಕ್ಷದ ಯಾವ್ದ್ರೆ ಬಿಸ್ನೆಸ್ ತೆಗದ ಇಲ್ಲಿಕ್ರೆ ಎಲ್ರಿ ಇನ್ವೆಸ್ಟ್ ಮಾಡ್ರ ಅವ ರೊಕ್ಕ ಎಷ್ಟಾಗ್ಬೋದ್ರಿ ನಾವು ವಿಚಾರ ಮಾಡ್ರ ನೋಡ್ಬೋದು ನೀವು. ಖರೆ ಮಂದಿ ಏನ್ ಮಾಡ್ತಾರ ಅಂತಂದ್ರ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ರಿ. ಅವ್ರ ರೊಕ್ಕ ಅವ ಮದ್ವಿ ಮಾಡ್ತಾರ. ಆ ಮದ್ವಿದಿಂದ ಏನ್ ಸಿಗ್ತೈತ್ರಿ, ಮಂದಿ ಸ್ವಲ್ಪ ಹೊಗಳ್ತಾರ ಮತ್ತ ಅವು ಫೋಟೋಗಳು ಸಿಗ್ತಾವ. ಖರೆ ಏನ್ ಎಲ್ಲಾ ರೊಕ್ಕ ಹೌದನ ಏನಿಲ್ರಿ. ಬರೇ ಮಂದಿಗ್ ತೋರ್ಸಾಕ ಚಲೋ ಮದ್ವಿ ಮಾಡಬಾರ್ದು ನನ್ನ ಪ್ರಕಾರ. ವೀಕ್ಷಕರೇ, ನೀವು ಮಂದಿ ತೋರ್ಸಾಕ್ ಚಲೋ ಮದ್ವಿ ಮಾಡ್ರ ಮಂದಿ ಯಾವಾಗನು ಹೆಸರು ಇಡೋದನ್ನ ನೀವು 1 ಸ್ವೀಟ್ ಮಾಡ್ರ 2 ಸ್ವೀಟ್ ಯಾಕೆ ಮಾಡಿಲ್ಲ ಅಂತೈತ್ರಿ. ಮತ್ತೆ 2 ಸ್ವೀಟ್ ಮಾಡ್ರ 2 ಸ್ವೀಟ್ ಮಾಡಿರ ಅನಾನ ಊಟ ಹೋಗ್ಲಿಲ್ಲ ಅಂತೈತ್ರಿ. ಅನಾನ ವೀಕ್ಷಕರೇ, ಮದ್ವಿಗ ಮಾಡ್ರಿ, ನಿಮ್ ಕೆಪಾಸಿಟಿ ಇದ್ರೆ ಖರ್ಚು ಮಾಡ್ರಿ. ಖರೆ ಸಾಲ ಮಾಡಿದ್ರೆ ಒಟ್ಟ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಸಾಲ ಮಾಡೋದ್ರಿಂದ ಇಲ್ಲಿ ಟ್ರ್ಯಾಪ್ ಆಗ್ತೈತ್ರಿ. ಅನಾನ ವೀಕ್ಷಕರೇ, ಭಾಳ ಮಂದಿ ಮಿಡಲ್ ಕ್ಲಾಸ್ ಮತ್ತ ಬಡ್ರು ಉಳಿತಾರ. ಯಾಕಂತಂದ್ರ ಮದ್ವಿ ಸಾಲ ಮಾಡೋದ್ರಿಂದ. ಅನಾನ ನನ್ನ ಪ್ರಕಾರ ಎಷ್ಟಾಗ್ತೈತೆ ಅಷ್ಟು ಸಿಂಪಲ್ ಮದ್ವಿ ಮಾಡ್ರಿ. ಮತ್ತ ಸಾಲ ಮಾಡಿದ್ರೆ ಒಟ್ಟ ಮದ್ವಿಯನ್ನ ಮಾಡಕ್ ಹೋಗ್ಬೇಡ್ರಿ. ಮತ್ತೆ 2ನೇ ಪಾಯಿಂಟ್ ಏನಂತಂದ್ರ ಕಾರ್ ಲೋನ್ ತಗೋತೈತ್ರಿ. ಈಗ ಬಡ್ರ ಮಂದಿ ಕಡೆನು ಕಾರ್ ಐತ್ರಿ. ಒಂದ್ ಕಾರ್ ತಗೊಳೋದ ಚಲೋ ಐತ್ರಿ. ಖರೆ ಯೂಸ್ ಇಲ್ದವ್ರನ್ನು ಈ ಕಾರ್ ತಗೊಂಡ್ ಅಡ್ಡಾಡತಾರ. ಅವಶ್ಯಕತೆ ಇಲ್ದವ್ರ ಸದ್ಯಕ್ ಕಾರ್ ತಗೊಂಡ್ ಅಡ್ಡಾಡತಾರ. ವೀಕ್ಷಕರೇ, ಈಗ ಕಾರ್ ತಗೋಬೇಕಂತಂದ್ರ ಮಿಡಲ್ ಕ್ಲಾಸ್ ಮಂದಿಗ ಸೆಕೆಂಡ್ ಹ್ಯಾಂಡ್ ಕಾರ್ ಈಗ 2 ರಿಂದ 3 ಲಕ್ಷದ ಕಾರ್ ತಗೊಳೋದ ಕೆಪಾಸಿಟಿ ಇರ್ತೈತ್ರಿ ಮಿಡಲ್ ಕ್ಲಾಸ್ ಮಂದಿಗ. ಖರೆ ಅವ್ರು ಏನ್ ಮಾಡ್ತಾರಂತಂದ್ರ ಲೋನ್ ಮಾಡಿ ಚಲೋ ದೊಡ್ಡದ 10 ರಿಂದ 15 ಲಕ್ಷದ ಕಾರ್ ತಗೊಂಡ್ಬರ್ತಾರ. ವೀಕ್ಷಕರೇ, ಲೋನ್ ಮಾಡಿ ಕಾರ್ ತರೋದ್ರಿಂದ ಅದ ಭಾಳ ಲಾಸ್ ಐತಿ. ಯಾಕಂತಂದ್ರ ನೀವು ಆ ಕಾರ್ ಒಂದ್ಸಲ ಶೋರೂಮ್ ದಿಂದ ಹೊರಗೆ ಬಂತಂದ್ರ ಅದ್ರದ ಕಿಮ್ಮತ್ ಭಾಳ ಹೋಗೇ ಬಿಡ್ತೈತ್ರಿ. 30% ಹೋಗ್ಬಿಡ್ತೈತ್ರಿ. ಬರೀ 70% ಉಳಿತೈತಿ ಕಾರದ ವ್ಯಾಲ್ಯೂ ಅಂತಂದ್ರ ನೋಡಬಹುದ. ಬರೀ ಶೋರೂಮ್ ದಿಂದ ಹೊರಗೆ ಬಂದ್ರ ಆ ಕಾರದ ಕಿಮ್ಮತ್ ಅಷ್ಟು ಡೌನ್ ಆತ. ಮತ್ತ ನಾವು ಅಂತ ಕಾರನ್ನ ಸಾಲ ಮಾಡಿ ತೊಗೊಂಬರ್ತೇವಿ ಅಂತಂದ್ರ ನೀವು ಇಲ್ಲಿನೂ ಎಷ್ಟು ರೊಕ್ಕ ಹೋಗ್ತಾವ ನಮ್ಮ ಅಂತ ನೀವು ತಿಳ್ಕೊಬಹುದು. ವೀಕ್ಷಕರೇ, ಕಾರ ನೀವು 10 ರಿಂದ 20 ಲಕ್ಷ ಕೊಟ್ಟು ಸಾಲ ಮಾಡಿ ತರೋದು ಮತ್ತು ಆಮೇಲೆ ಅದನ್ನ ಮೇಂಟೆನೆನ್ಸ್ ಅಂತ ತಿಂಗಳ 15,000 ರೂಪಾಯಿ ಖರ್ಚು ಮಾಡೋದು ಅಂತಂದ್ರೆ ನೋಡಬಹುದು ನೀವು ಕಾರ್ ಲೋನ್ ಆಗಲಿ ಕಾರ್ ತರೋದ್ರಿಂದ ನಮಗೆ ಎಷ್ಟು ಲಾಸ್ ಆಗ್ತೈತೆ ಅಂತ.
ಯೂಸ್ ಇದ್ದವ್ರು ತೋರಿ, ಈಗ ಟ್ಯಾಕ್ಸಿ ಗಿಕ್ಸಿ ಹೊಡಿತಿರ್ತಾರ, ಅವ್ರದ್ದು ಅವಶ್ಯಕತೆ ಇರ್ತೈತಿ, ಯಾಕಂದ್ರೆ ಅದ್ರ ಮ್ಯಾಗ ಬಿಸ್ನೆಸ್ ಇರ್ತೈತಿ. ಖರೆ ಯೂಸ್ ಇಲ್ದವ್ರು ಇಲ್ಲಿಕ್ರ ಸೆಕೆಂಡ್ ಹ್ಯಾಂಡ್ ಕಾರ್ ತರೋ ಕೆಪಾಸಿಟಿ ಇದ್ದವ್ರು ಸದ್ಯಕ್ಕೆ ಚಲೋ ಹೊಸ ಕಾರ್ ತೊಗೊಂಬರೋದ್ರಿಂದ ಇದ ತಪ್ಪು ಡಿಸಿಷನ್ ಆಗ್ತೈತಿ. ಇತ್ರಲ್ಲೇ ನಿಮ್ಮ ರೊಕ್ಕ ಭಾಳ ವೇಸ್ಟ್ ಆಗ್ತಾವ, ಮತ್ತು ಇತ್ರಲೇನ ಮಂದಿ ಮಿಡಲ್ ಕ್ಲಾಸ್ ಉಳಿತೈತಿ. ತೀತ್ರಿ ವೀಕ್ಷಕರೇ, ಅನಾನ ಕಾರ್ ಲೋನ್ ಒಟ್ಟ ಮಾಡಬಾರ್ದ, ಮತ್ತು ನಿಮ್ಮದ ಎಷ್ಟು ಕೆಪಾಸಿಟಿ ಇರ್ತೈತಿ ಅಷ್ಟ ಕಾರ್ ತೊಗೊಂಬರಿ. ಇಲ್ಕ ನಿಮ್ದು ಕೆಪಾಸಿಟಿ ಇರಲಿಲ್ಲ ಅಂದ್ರೆ ಕಾರ್ ತರೋ ಅವಶ್ಯಕತೆ ಇಲ್ಲ. ಈಗೇನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದನ್ನು ಚಲೋ ಇದಾವ, ಇಲ್ಲಿಕ್ರ ಒಂದಿನ ಟ್ಯಾಕ್ಸಿ ಗಿಕ್ಸಿ ಮಾಡ್ಕೊಂಡು ಹೋದ್ರೆ ನಡಿತೈತಿ. ವೀಕ್ಷಕರೇ, ಕಾರ್ ತಗೊಳ್ಳೋದನ್ನು ಇದು ಏನು ಅವಶ್ಯಕತೆ ಇರಂಗಿಲ್ಲ ಮಂದಿಗೆ, ಖರೆ ಬೇರೆದವ್ರಿಗೆ ತೋರಿಸೋ ಸಂಬಂಧ ಕಾರನ್ನು ತರ್ತಾರ. ಇದ್ರಲ್ಲೇ ಖರೆ ಭಾಳ ದೊಡ್ಡ ಫೈನಾನ್ಸಲ್ಲಿ ಪೆಟ್ಟು ಬಿಡೋ ಚಾನ್ಸಸ್ ಇರ್ತೈತಿ ಫ್ಯೂಚರ್ನಾಗ. ಮತ್ತೊಂದು ಯಾವ್ದು ವೀಕ್ಷಕರೇ, 3ನೇ ಪಾಯಿಂಟ್ ಅಂತಂದ್ರೆ ಬಾಯಿಂಗ್ ಲಕ್ಸರಿ ಐಟಮ್ಸ್. ಲಕ್ಸರಿ ಐಟಮ್ ಈಗ ಭಾಳ ಬಾಯ್ ಮಾಡತ್ತಾರ. ಈಗ ನೋಡ್ಬೋದು ನೀವು, ಎಂಥ ರಿಕ್ಷಾದವ್ರ ಕಡೆಗೆ ಸದ್ಯಕ್ಕೆ ಈಗ ಐಫೋನ್ ಐತಿ. ವೀಕ್ಷಕರೇ, ಈಗ 80-70% ಐಫೋನ್ ಎಲ್ಲ EMI ಮ್ಯಾಗ ಇದಾವಂತ್ರಿ. ವೀಕ್ಷಕರೇ, ಐಫೋನ್ ಅಷ್ಟೇ ಇಲ್ಲ, ಈಗ ಮಂದಿಗ ಬ್ರ್ಯಾಂಡೆಡ್ ಅರ್ವಿ ಅನ್ನ ಹಾಕೊಳ್ಳೋದು ಭಾಳ ಶೋಕ್ ಐತಿ. ಮತ್ತು ಚಲೋ ಚಲೋ ಕಂಪ್ನಿದು ವಾಚ್ ಹಾಕೊಳ್ಳೋದ, ಚಪ್ಪಲ್ಗಳು ಹಾಕೋದ, ಕ್ರಾಕ್ಸ್ ಹಾಕೊಳ್ಳೋದ ಚಲೋ. ಈ ಕ್ರಾಕ್ಸ್ 3,000-4,000 ರೂಪಾಯಿ ಕ್ರಾಕ್ಸದ ಬೆಲೆ ಐತ್ರಿ. ಅಂಥ ಕ್ರಾಕ್ಸ್ ಸಾದಾ ಮಂದಿ ಸದ್ಯಕ್ಕೆ ಈಗ ಹಾಕೊಳತೈತಿ. ಅಂತಂದ್ರೆ ನೋಡಬೋದ ನಮ್ದು ಇಂಡಿಯಾನಾಗ ಮಂದಿ ಎಷ್ಟು ಖರ್ಚು ಮಾಡತೈತಿ ಲಕ್ಸರಿ ಐಟಮ್ಸ್ ಮ್ಯಾಗ ಅಂತ. ಲಕ್ಸರಿ ಐಟಮ್ಸ್ ಮ್ಯಾಗ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ರಿ ಮಿಡಲ್ ಕ್ಲಾಸ್ ಮಂದಿಗ ಮತ್ತು ಬಡ್ರ ಮಂದಿಗ. ಈ ವೀಕ್ಷಕರೇ, ನೀವು ರಾಧಾಕೃಷ್ಣ ದಂಬಾನಿ ಅವ್ರಿಗೂ ನೋಡಿರ್ಬೋದು. ರಾಧಾಕೃಷ್ಣ ದಂಬಾನಿ ಅವ್ರಿಗೆ ನಾ ತಕಾರೆ ವೈಟ್ ಅರ್ವಿ ಬಿಟ್ಟು ಬೇರೆ ಕಲರ್ದ ಅರ್ವಿ ಹಾಕೊಂಡಿದ್ದ ನೋಡಿಲ್ರಿ. ಅಷ್ಟು ಸಿಂಪಲ್ ಇರ್ತಾರ ಅವ್ರು. ಕೋಟ್ಯಾಧಿಪತಿ ಇದ್ದವ್ರು ಸದ್ಯಕ್ಕೆ ಇಷ್ಟು ಸಿಂಪಲ್ ಇರ್ತಾರಂತಂದ್ರೆ ನಾವೇನು ಮಿಡಲ್ ಕ್ಲಾಸ ಬಡ್ರ ಮಂದಿ. ಮತ್ತು ನಮಗೂ ಏನೋ ಲಕ್ಸರಿ ಐಟಮ್ಸ್ದ ಅಷ್ಟು ಅವಶ್ಯಕತೆ ಇಲ್ಲ. ಖರೆ ಎದಕ್ಕೆ ತೋತೇವಂದ್ರೆ ಫ್ರೆಂಡ್ಸ್ಗಳಿಗೆ ತೋರ್ಸೋಕ್ಕಾಗಲಿ ಮತ್ತು ಫ್ಯಾಮಿಲಿಗಳ್ನಾಗ ನಮ್ಮ ರಿಲೇಟಿವ್ಸ್ಗಳಿಗೆ ತೋರ್ಸೋಕ್ಕಾಗಲಿ ನಾವು ಚಲೋ ಲಕ್ಸರಿ ಐಟಮ್ಸ್ಗಳನ್ನು ತೊಗೋತೀವಿ. ಲಕ್ಸರಿ ಐಟಮ್ಸ್ಗಳು ತೊಗೊಳೋ ಕೆಪಾಸಿಟಿ ಇದ್ರೆ ನೀವು ತೊಗೋರಿ. ಬಟ್ ಈಗ ಲಕ್ಸರಿ ಐಟಮ್ಸ್ ಸದ್ಯಕ್ಕೆ ಲೋನ್ ಮಾಡಿ ತರತಾರ. ವೀಕ್ಷಕರೇ, ಈಗ ಲೂಯಿ ವಿಥಾನದ ಒಂದು ಬೆಲ್ಟ್ ಸದ್ಯಕ್ಕೆ 80,000-90,000 1 lakh ತಕ ಐತಿ. ಅದನ್ನು EMI ಮಾಡಿ ಮಂದಿ ತೊಗೊಂಬರತ್ತಾರ. ಇದ್ರಾಗ ಏನೂ ಸೆನ್ಸ್ ಇಲ್ರಿ. ಇದು ಹಿಂಗೆಲ್ಲ ಮಾಡೋದ್ರಿಂದ ಲಕ್ಸರಿ ಐಟಮ್ಸ್ಗಳನ್ನು EMI ಮ್ಯಾಗ ತರೋದ್ರಿಂದ ಇದು ಫೈನಾನ್ಸಲಿ ಈಗ ನಿಮಗೆ ಮಜಾ ಅನ್ನಿಸ್ಬೋದ, ಖರೆ ಲಾಂಗ್ ಟರ್ಮ್ನಾಗ ಫೈನಾನ್ಸಲಿ ಭಾಳ ದೊಡ್ಡದ ಪೆಟ್ಟು ಬೀಳ್ತೈತಿ ನಿಮಗೆ. ಮತ್ತು 4ನೇ ಪಾಯಿಂಟ್ ರೀ, ಎಲ್ಲಕ್ಕಿಂತ ಈಗ ಫುಲ್ ಕಾಮನ್ ನಡೆದೈತಿ, ಎಲ್ಲರೂ ಭಾಳ ಯೂಸ್ ಮಾಡತ್ತಾರ. ಏನಂತಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರೆ ಎಲ್ಲಕ್ಕಿಂತ ದೊಡ್ಡ ಟ್ರ್ಯಾಪ್ ರೀ. ಮಿಡಲ್ ಕ್ಲಾಸ್ ಆಗಲಿ ಬಡ್ರ ಮಂದಿ ಆಗಲಿ. ಯಾಕೆ ಅನ್ನತ್ತೇನಂತಂದ್ರೆ ವೀಕ್ಷಕರೇ, ಕ್ರೆಡಿಟ್ ಕಾರ್ಡ್ ನಿಮ್ಗೆ ಏನಾಗೈತೆ ಅಂದ್ರೆ ಈಸಿ ಟು ಆಕ್ಸೆಸ್ ಆಗೈತಿ. ನಿಮ್ಗೆ ಏನರ ಐಟಮ್ ತೊಗೊಳಿದ್ರೆ ಕ್ರೆಡಿಟ್ ಕಾರ್ಡ್ಲೆ ತಂದು ಬಿಡ್ತೀರಿ. ಆಮ್ಯಾಗ ಹತ್ರದ ಬಿಲ್ ತುಂಬೋದು ಬಂದಾಗ ನಿಮ್ಮ ಕಡೆ ರೊಕ್ಕ ಇರಂಗಿಲ್ಲ. ಅವಾಗ ಏನು ಮಾಡ್ತೀರಿ ಅಂದ್ರೆ ಯಾರ ಕಡೆ ರಿಲೇಟಿವ್ಸ್ ಕಡೆ ಲೋನ್ ಬಿಡ್ತೀರಿ, ಇಲ್ಲಿಕ ಫ್ರೆಂಡ್ಸ್ ಕಡೆ ಲೋನ್ ಬಿಡ್ತೀರಿ, ಇಲ್ಲಿಕ ಬ್ಯಾಂಕ್ನಾಗ ಪರ್ಸ್ನಲ್ ಲೋನ್ ತಂದಾಗ ಕ್ರೆಡಿಟ್ ಕಾರ್ಡದ ಲೋನ್ ತುಂಬ್ತೀರಿ ನೀವು. ನೋಡ್ರಿ ಇದ್ರಾಗ ಏನು ಸೆನ್ಸ್ ಐತಂತ. ಅನಾನ ವೀಕ್ಷಕರೇ, ಕ್ರೆಡಿಟ್ ಕಾರ್ಡನ್ನು ಒಟ್ಟೆ ಯೂಸ್ ಮಾಡಬಾರ್ದ. ಮಾಡ್ರೂ ನಿಮ್ಮ ಕಡೆ ಅಷ್ಟು ರೊಕ್ಕ ಇರಬೇಕು. ಅದ್ರ ಒಂದೊಂದು ಬೆನಿಫಿಟ್ ಇದಾವೆ ನಿಮಗೆ. ಒಂದೊಂದು ಸಲ ಈಗ ಏರ್ಪೋರ್ಟ್ನಾಗ ಅದು ನೀವು ಲಾಂಜನ್ನು ಆಕ್ಸೆಸ್ ಮಾಡ್ಬೇಕಂತಂದ್ರೆ ಫ್ರೀನೇ ಲಾಂಜ್ ಆಕ್ಸೆಸ್ ಮಾಡೋ ಸಿಗ್ತೈತಿ ಮತ್ತು ಆಫರ್ಗಳು ಸಿಗ್ತೈತಿ. ಈಗ ಐಫೋನ್ ತೊಗೋಬೇಕಂತಂದ್ರೆ ಆನ್ಲೈನ್ನಾಗ ಅದು ಕ್ರೆಡಿಟ್ ಕಾರ್ಡ್ ಮೇಲೆ ಆಫರ್ ಸಿಗ್ತೈತಿ. ಈಗ ನೀವು 50,000 ಐಫೋನ್ ತೊಗೋಬೇಕಂದ್ರೆ ನಿಮ್ಮ ಕಡೆ 1 ರೂಪಾಯಿನೂ ಇಲ್ಲದೆ ಕ್ರೆಡಿಟ್ ಕಾರ್ಡ್ಲೆ ತಂದ್ರೆ ತಪ್ಪಾಗ್ತೈತಿ. ಖರೆ ಅದ 50,000 ನಿಮ್ಮ ಕಡೆ ಐತಿ, ಬಟ್ ಐಫೋನ್ ತೊಗೊಳಕಾದ ಆಫರ್ ಸಂಬಂಧ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ರೆ ನಡಿತೈತಿ. ನಾನು ನಿಮ್ಮ ಕಡೆ ಅಷ್ಟು ಅಮೌಂಟ್ ಇರಬೇಕಾ, ಅಷ್ಟು ಅಮೌಂಟ್ ಇದ್ದಾಗ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೇಕು. ನೋಡ್ರಿ ವೀಕ್ಷಕರೇ, ನಂದು ಇದೊಂದು ಡೇಟಾ ಐತಿ. ಇದ್ರ ಪ್ರಕಾರ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ರೆ ಅನಿವಾರ್ಯ ಇಲ್ಲದ ವಸ್ತುಗಳನ್ನು ತೊಗೊಂಡ್ರೆ ನಿಮ್ಗೆ ಏನು ಹೆಚ್ಚ ಫರಕ್ ಬೀಳಂಗಿಲ್ಲ. ಏನದ ಅಂತಂದ್ರೆ ವೀಕ್ಷಕರೇ, ನಿಮ್ದು ಇಯರ್ಲಿ ಇನ್ಕಮ್ನಾಗ ಬರೀ 15%ಕ್ಕಿಂತ ಕಡಿಮೆ ನೀವು ಅನಿವಾರ್ಯ ಇಲ್ಲದ ವಸ್ತುಗಳನ್ನು ಬಾಯ್ ಮಾಡ್ಬೋದು. ತೀತ್ರಿ 15%ಕ್ಕಿಂತ ಕಮ್ಮಿ ನಿಮ್ದು ಇಯರ್ಲಿ ಇನ್ಕಮ್ನಾಗ ಅಂತಂದ್ರೆ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಿಮ್ದು ಮಂತ್ಲಿ ಇನ್ಕಮ್ 1 ಲಕ್ಷ ಐತೆ ಅಂತ ತಿಳ್ಕೊರಿ, ಮತ್ತು ಇಯರ್ಲಿ ಎಷ್ಟಾತ್ರಿ 12 ಲಕ್ಷ ಆತ. 12 ಲಕ್ಷ ಅಂತಂದ್ರೆ ಒಂದು ವರ್ಷನಾಗ ನೀವು 1,80,000 ರೂಪಾಯಿ ನೀವು ಅನಿವಾರ್ಯ ಇಲ್ಲದ ವಸ್ತುಗಳ ಮ್ಯಾಗ ನೀವು ಖರ್ಚು ಮಾಡ್ಬೋದು. ತಿಳಿತ್ರಿ, ಇದ್ ಪ್ರಕಾರ ನೀವು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ಖಂಡಿತವಾಗಿ ಶ್ರೀಮಂತ ಆಗೇ ಆಗ್ತೀರಿ. ಮತ್ತು ಎಷ್ಟಾಗ್ತೈತೆ ಅಷ್ಟು ಅಸೆಟ್ಗಳನ್ನು ಬಾಯ್ ಮಾಡ್ರಿ, ಲಯಬಿಲಿಟೀಸ್ಗಳನ್ನು ಅವಾಯ್ಡ್ ಮಾಡ್ರಿ. ಅನಾನ ವೀಕ್ಷಕರೇ, ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಬೇಡ್ರಿ ನನ್ನ ಪ್ರಕಾರರೇ. ಯಾಕಂದರೆ ಇದು ಫೈನಾನ್ಸಲಿ ಅಷ್ಟು ಚಲೋ ಇಲ್ಲ. ಯಾಕಂದರೆ ಇದು ಕಂಪ್ನಿಗಳಿಗೆ ಲಾಭ ಆಗ್ತೈತಿ, ಖರೆ ನಮಗೆ ಪೆಟ್ಟು ಬೀಳೋ ಚಾನ್ಸ್ ಇರ್ತೈತಿ. ಮತ್ತು ಲಕ್ಸರಿ ಐಟಮ್ಗಳನ್ನು ರೀ ಅವಶ್ಯಕತೆ ಇದ್ರೆ ಬಾಯ್ ಮಾಡ್ರಿ. ಲಕ್ಸರಿ ಐಟಮ್ ಅವಶ್ಯಕತೆ ಇರಂಗಿಲ್ಲ, ನಾನು ಅವ್ರ ಹೆಸರು ಲಕ್ಸರಿ ಅಂತ ಇಟ್ಟಾರ. ನಾನು ಅವಶ್ಯಕತೆ ಇದ್ದಿದ್ದು ವಸ್ತುಗಳನ್ನು ಅಷ್ಟೇ ಬಾಯ್ ಮಾಡ್ರಿ. ಅದ್ರಲ್ಲೇ ನಿಮಗೆ ಲಾಭ ಇದ್ರೆ ಅಷ್ಟೇ ಬಾಯ್ ಮಾಡ್ರಿ. ವೀಕ್ಷಕರೇ, ಇವೆಲ್ಲ ಪಾಯಿಂಟ್ಗಳನ್ನು ಫಾಲೋ ಮಾಡ್ರೆ ನೀವು ಫ್ಯೂಚರ್ನಾಗ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದ. ನೀವು ಶ್ರೀಮಂತರಾಗಕ್ಕೆ ಸಾಧ್ಯ ಐತಿ. ಶ್ರೀಮಂತರು ಇವೆಲ್ಲ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಖರೆ ನಾವು ಯಾಕೆ ಮಿಡಲ್ ಕ್ಲಾಸ್ ಮಂದಿ ಬಡ್ರ ಮಂದಿ ಯಾಕೆ ನಾವು ಯೂಸ್ ಮಾಡಂಗಿಲ್ಲ ಅಂತಂದ್ರೆ ನಾವು
ಸೊಸೈಟಿ ನಮ್ಮ ಸ್ಟೇಟಸನ್ನು ಹಾಯ್ ಇಡೋ ಸಂಬಂಧ ನಾವು ಹಿಂಗೆ ಮಾಡ್ತೀವಿ, ಲಕ್ಸರಿ ಐಟಮ್ಗಳನ್ನು ಬಾಯ್ ಮಾಡೋದು ಇದು ಮಾಡೋದು. ವೀಕ್ಷಕರೇ, ತೋರ್ಸಾಕ ಕಡೆ ಲಕ್ಸರಿ ಐಟಮ್ಗಳು ಇದ್ರೂ ನಿಮ್ಮ ಕಿಸೆನೇ ರೊಕ್ಕ ಇರಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅನಾನ ಮೇನ್ ಕಿಸೆನೇ ರೊಕ್ಕ ಇರಬೇಕು, ಆಮ್ಯಾಗ ತೋರ್ಸಾಕ ಇದ್ರೆ ನಡಿತೈತಿ. ಅನಾನ ವೀಕ್ಷಕರೇ, ಇವೆಲ್ಲ ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿರಿ, ನೀವು ಫ್ಯೂಚರ್ನಾಗ ಫೈನಾನ್ಷಿಯಲಿ ಫ್ರೀಡಮ್ ಆಗಕ್ಕೆ ಸಾಧ್ಯ ಐತಿ. ಯುವ ಶ್ರೀಮಂತರನ್ನು ಫಾಲೋ ಮಾಡ್ತಾರೆ. ಎಷ್ಟಾಗ್ತೈತೆ ಅಷ್ಟು ಅಸೆಟ್ಗಳನ್ನು ಬಾಯ್ ಮಾಡಿರಿ, ಲಯಬಿಲಿಟೀಸ್ಗಳನ್ನು ಕಮ್ಮಿ ಮಾಡಿರಿ. ತಿಳಿತ್ರಿ ವೀಕ್ಷಕರೇ, ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಮತ್ತು ಹಿಂಗೆ ಫೈನಾನ್ಷಿಯಲಿ ರಿಲೇಟೆಡ್ ನಾಲೆಜ್ಗಳು ಕೊಡ್ತಿರ್ತೀನಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.